ಆಗಿರಬಹುದು. ಅವನು ಯಾವುದೇ ಸ್ಥಿತಿಯಲ್ಲಿ ಇರಬಹುದಾಗಿರತಕ್ಕಂಥ ವ್ಯಕ್ತಿ ಇದ್ದಾಗ ಅವನನ್ನ ಸಮಭಾವದಿಂದ ನೋಡ್ತಕ್ಕಂಥ ಹೃದಯ ವೈಶಾಲ್ಯತೆ ಮತ್ತು ಉದಾರತೆ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವತ್ತು ನಮ್ಮ ಸಮಾಜದ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ನೋಡಿಕೊಂಡಂಥ ಸಂದರ್ಭದಲ್ಲಿ ಅನಾದಿ ಕಾಲದಿಂದಲೂ ಸಹ ನಾವು ಹಲವಾರು ತಾರತಮ್ಯಗಳನ್ನು ಕಾಣ್ತಾ ಇದ್ದೇವೆ. ಪ್ರಸ್ತುತ ಇತ್ತೀಚಿನ ದಿನಮಾನಗಳಲ್ಲಿ ಆ ತಾರತಮ್ಯ ಇನ್ನೂ ಎತ್ತರಕ್ಕೆ ಹೋಗ್ತಾ ಇದೆ ಅಂತ ರೀತಿಯೊಳಗೆ ಭಾಸವಾಗ್ತಾ ಇದೆ. ಹೆಚ್ಚು ಸುಶಿಕ್ಷಿತರಾದಂತೆ ಸಮಾಜ ಸಂಸ್ಕಾರವಂತರಾಗಬೇಕಾಗಿತ್ತು. ಹೆಚ್ಚು ಶಿಕ್ಷಣ ಪಡೆದಂತೆ ಸಮಾಜ ಹೆಚ್ಚಿನ ಜಾಗೃತಿಯ ನಡೆಯಬೇಕಾಗಿತ್ತು. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಹೆಚ್ಚು ಶಿಕ್ಷಣ ಪಡೆದಂತೆ ಹೆಚ್ಚು ಸುಶಿಕ್ಷಿತರಾದಂತೆ ಆ ಸಂಸ್ಕಾರ ಅಂತಕ್ಕಂಥದ್ದರ ಸೀಮೆಯನ್ನು ದಾಟತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಪಂಪ ಆವತ್ತೇ ಹೇಳಿದ, ಮಾನವ ಕುಲಂ ತಾನೊಂದೇ ವಲ್ಲಮ್ಮ. ಹುಟ್ಟಿನಿಂದ ಹುಟ್ಟಿರ್ತಕ್ಕಂಥ ಕುಲ ವ್ಯಕ್ತಿಯ ಕುಲವನ್ನು ನಿರ್ಧರಿಸಲಾರದು ಅಂತ ಹೇಳ್ತಾನೆ. ಚಲಂ ಕುಲಂ, ಗುಣಂ ಕುಲಂ, ಅಭಿಮಾನಂ ಕುಲಂ, ಮಾನವ ಕುಲಂ ಒಂದೇ ವಲಂ, ಅದೇ ಅಣ್ಣ ಕುಲಂ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿಯಲ್ಲಿರಬಹುದಾಗಿರ್ತಕ್ಕಂಥ ಹಿಡಿದ ಕಾರ್ಯವನ್ನು ನಾನು ಮಾಡಿಯೇ ತೀರುತ್ತೇನೆ ಎನ್ನುವ ಛಲ ಇದ್ರೆ, ತನ್ನ ಬಗ್ಗೆ ತನಗೆ ಅಭಿಮಾನವಿದ್ದರೆ ಅಂತ ವ್ಯಕ್ತಿಯೇ ಅವನು ದೊಡ್ಡ ಶ್ರೇಷ್ಠ ವ್ಯಕ್ತಿ ಅಂತಕ್ಕಂಥನಾಗ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಜಗತ್ತಿನ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಎಲ್ಲರ ಬಗ್ಗೆ ಅಭಿಮಾನ ಇಟ್ಟುಕೊಂಡು ತನ್ನ ಬಗ್ಗೆ ತನಗೆ ಅಭಿಮಾನ ಇರಲಿ ಅಂದ್ರೆ ಆ ವ್ಯಕ್ತಿಯಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಅಭಿಮಾನಂ ಕುಲಂ, ಮಾನವ ಕುಲಂ ಒಂದೇ ವಲಂ. ಈ ಮನುಷ್ಯ ಕುಲ ಅಂತಕ್ಕಂಥದ್ದು ಐತಲ್ಲ, ಇಡೀ ಮನುಷ್ಯ ಜಾತಿ ಅನ್ನೋದೈತಲ್ಲ, ಅದು ಒಂದೇ ಜಾತಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅದರೊಳಗೆ ಮುಂದುವರೆದು ಅದೇ ಅಣ್ಣ ಕುಲಂ ಅಂತ ಹೇಳ್ತಾನೆ. ಈ ಪೌರುಷ ಅಂತಕ್ಕಂಥದ್ದು ಐತಲ್ಲ, ಅದೇ ಶ್ರೇಷ್ಠವಾಗಿರುವಂತಹ ಕುಲ. ಏನಾಗತ್ತೆ, ಅವತ್ತಿನ ಕಾಲದೊಳಗೆ ಪೌರುಷ ಶ್ರೇಷ್ಠವಾಗಿತ್ತು, ಆತ ಆ ಥರ ಹೇಳ್ದ. ಹಾಗಾದ್ರೆ ಏನು ಪೌರುಷ ಅಂದ್ರೆ ಯಾವ ಶಕ್ತಿವಂತ ಇರ್ತಾನೆ, ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡುವುದಕ್ಕೋಸ್ಕರನ ಅಲ್ಲ. ಅಂದ್ರೆ ಮನುಷ್ಯನಾಗಿ ಬಂದ ನಂತರದಲ್ಲಿ ನಾನು ಯಾವ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆಯೋ ಆ ಪಾತ್ರವನ್ನು ಅತ್ಯಂತ ಸಶಕ್ತವಾಗಿ ಮಾಡಲಿಕ್ಕೆ ಏನು ಬೇಕೋ ಅಂತ ತಾಕತ್ತು ಇರತಕ್ಕಂಥದ್ದೇ ಶ್ರೇಷ್ಠ ಕುಲ ಅಂತ ಕರೀತಾರೆ. ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಎಲ್ಲ ವ್ಯಕ್ತಿಗಳನ್ನು ಸಹ ಸಮನಾಗಿ ನೋಡ್ತಕ್ಕಂಥ ಮನಸ್ಥಿತಿ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ಸಮಾಜದಲ್ಲಿ ಕಾಣ್ತಕ್ಕಂಥ ಯಾವ ವ್ಯಕ್ತಿಯನ್ನು ಸಹ ಉದಾಸೀನ ಮನೋಭಾವನೆಯಿಂದ ನೋಡಬಾರದು ಅಂತಕ್ಕಂಥದ್ದು ಗುರುಗಳ ವಾಣಿ. ಯಾರನ್ನೂ ಕಡೆಗಣಿಸಬಾರದು. ಯಾವ ವ್ಯಕ್ತಿಯಲ್ಲಿ ಯಾವ ತಾಕತ್ತು ಐತಿ ಅಂತಕ್ಕಂಥದ್ದನ್ನ ಯಾರೂ ಅರಿಯಲಾರರು. ಉದಾಹರಣೆಗೆ, ಮನುಷ್ಯರನ್ನು ಕತ್ತರಿಸಿ ಬದುಕ್ತಾ ಇರತಕ್ಕಂಥ ಬೇಡನೊಬ್ಬ ಅದ್ಭುತವಾಗಿರುವಂತಹ ರಾಮಾಯಣ ಅಂತ ಕೃತಿಯನ್ನು ಬರೀತಕ್ಕಂಥ ವಾಲ್ಮೀಕಿಯಾದ. ಓದಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಇರಲಾರದಂಥ ವ್ಯಕ್ತಿಗೆ ತನ್ನ ತಾಯಿ ಮುಂದೆ ಕೂಡಿಸಿ ಓದಿಸಿ ತನ್ನ ಆಭರಣಗಳನ್ನು ಮಾರಾಟ ಮಾಡಿ ಮಗನ ಶಿಕ್ಷಣಕ್ಕೋಸ್ಕರವಾಗಿ ಪ್ರಯತ್ನ ಪಟ್ಟ ಅಂಬೇಡ್ಕರ್ ಈ ದೇಶದ ಶ್ರೇಷ್ಠವಾಗಿರುವಂಥ ಸಂವಿಧಾನವನ್ನು ಬರೆದ. ಏನೂ ಗೊತ್ತಿಲ್ಲದ ಅಥವಾ ಈ ಸಮಾಜದ ಅನಾಗರಿಕ ಜನ ವನಚರ ಅಂತ ತಿಳ್ಕೊಂಡು ವಿದ್ಯೆಯನ್ನು ಕಲಿಸಲಿಕ್ಕೆ ದೂರೀಕರಿಸಿರ್ತಕ್ಕಂಥ ಏಕಲವ್ಯ ಎಲ್ಲ ಗುರುಗಳು ಕಲಿಸಿರ್ತಕ್ಕಂಥ ಎಲ್ಲ ಕ್ಷಾತ್ರ ವಿದ್ಯಾರ್ಥಿಗಳು ಕಲಿತಿರ್ತಕ್ಕಂಥ ಶ್ರೇಷ್ಠವಾಗಿರುವಂಥ ಶಬ್ದವೇದಿ ವಿದ್ಯೆಯನ್ನು ಕಲಿತ. ಸಹಜವಾಗಿರ್ತಕ್ಕಂಥ ಸಾಗರದ ದಡದಲ್ಲಿ ಮೀನು ಹಿಡಿಯುವಂಥ ಮಗನಾಗಿ ಮೀನನ್ನು ಹಿಡಿತಕ್ಕಂಥ ಕಾಯಕದಲ್ಲಿ ನಿರತನಾದ. ಮೇಲ್ಗಡೆ ಹೋಗತಕ್ಕಂಥ ವಿಮಾನಗಳನ್ನು ಕಂಡುಕೊಂಡಂಥ ಸಂದರ್ಭದಲ್ಲಿ ಮೀನುಗಾರನ ಮಗನಾಗಿ ಆರುವ ವಿಮಾನವನ್ನು ನೋಡಿ ಮುಂದೊಂದು ದಿವಸ ನಾನು ಅದರಾಗ ಹೋಗ್ಬೇಕಲ್ಲ ಅಂತ ಪ್ರಚಾರ ಮಾಡಲಿಲ್ಲ. ಅಂಥದ್ದೊಂದು ವಿಮಾನ ನಾನು ಕಂಡುಹಿಡಿಬೇಕಲ್ಲ ಅಂತ ಕಂಡುಹಿಡಿದಿರ್ತಕ್ಕಂಥ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅಂತಕ್ಕಂಥವ್ರನ್ನು ಸಹ ಸಾಮಾನ್ಯ